ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡುತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 9ನೆಯ ಅಧ್ಯಾಯ ರಾಜವಿದ್ಯಾಯೋಗ, ಇದರ ಅಧ್ಯಯನದಲ್ಲಿ ನಾವಿದ್ದೇವೆ. ಶ್ಲೋಕ 7ನೇ ಶ್ಲೋಕ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕುಲಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಈ ಶ್ಲೋಕದಲ್ಲಿ ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಪ್ರಪಂಚವನ್ನು ಲಯ ಮಾಡ್ತಾನೆ. ಈ ಜಗತ್ತಿನ ಸೃಷ್ಟಿ ಲಯ ಕ್ರಿಯೆಯಲ್ಲಿ ಪರಮಾತ್ಮನ ಪಾತ್ರ ಏನು? ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ಪ್ರಕೃತಿಯನ್ನು ಬಳಸಿಕೊಂಡು ಅದನ್ನು ಉಪಾದಾನವಾಗಿಟ್ಟುಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹೇ ಕೌಂತೇಯ, ಹೇ ಕುಂತಿಪುತ್ರನೇ, ಕಲ್ಪಕ್ಷಯೇ ಪ್ರಳಯ ಕಾಲದಲ್ಲಿ ಸರ್ವಭೂತಾನಿ ಎಲ್ಲ ಜೀವರಾಶಿಗಳು, ಜಡಸಹಿತವಾಗಿರತಕ್ಕಂತಹ ಎಲ್ಲ ಜೀವರಾಶಿಗಳು ಮಾಮಿಕಾಂ ಪ್ರಕೃತಿಂ, ನನ್ನದೇ ಆದ ಅಂದರೆ ನನ್ನ ಅಧೀನದಲ್ಲಿದ್ದಂತಹ ಪ್ರಕೃತಿಯನ್ನು ಸೇರುತ್ತವೆ, ಅರ್ಥಾತ್ ಪ್ರಕೃತಿಯಲ್ಲಿ ಲಯ ಹೊಂದುತ್ತವೆ ಅಂತ. ಹಾಗೆ ಕಲ್ಪಾದವು, ಪುನಃ ಮುಂದಿನ ಕಲ್ಪದ ಆದಿಯಲ್ಲಿ ತಾನಿ ಆ ಜೀವರಾಶಿಗಳನ್ನು ಅಹಂ ನಾನು ವಿಸರ್ಜಾಮಿ, ಪುನಃ ವಿಸರ್ಜಾಮಿ, ಮತ್ತೆ ಅವುಗಳನ್ನು ವಿಸರ್ಜಾಮಿ, ನಾನಾ ಪ್ರಕಾರಗಳಿಂದ ಸೃಷ್ಟಿ ಮಾಡುತ್ತೇನೆ ಅಂತ ಈ ಶ್ಲೋಕದ ಪದಪದಾರ್ಥ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ರಾಯರು ನೀಡ್ತಾ ಹೇಳ್ತಾರೆ. ಪ್ರತಿಜ್ಞಾತ ಜ್ಞಾನ ಪ್ರದರ್ಶನಾಯ ಮಯಾ ಇತ್ಯಾದಿನ ಹರೇಃ ವ್ಯಾಪ್ತತ್ವ ಸರ್ವಾಧಾರತ್ವಾದಿ ಉಕ್ತ್ವಾ ನಚೇತ್ಯಾದಿ ಶ್ಲೋಕದ್ವಯೇನ ತದುಪಾದ್ಯ ಅಧುನಾ ಪುನಃ ಪ್ರತಿಜ್ಞಾತ ಪ್ರದರ್ಶನಾರ್ಥಂ ಪ್ರಳಯಾದಿ ಕಾರಣತ್ವಮಾಹ. ಈ ಅಧ್ಯಾಯದ ಆರಂಭದಲ್ಲಿ ಕೃಷ್ಣ ಪ್ರವಕ್ಷ್ಯಾಮಿ ಜ್ಞಾನಂ ವಿಜ್ಞಾನ ಸಹಿತಂ ಪ್ರವಕ್ಷ್ಯಾಮಿ ಅಂತ, ಈ ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನ ಅಂದರೆ ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಮಹಿಮೆಗಳಿಂದ ಕೂಡಿದ ಅನೇಕ ಪ್ರಮೇಯಗಳನ್ನು ನಾನು ಹೇಳ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಆ ಪ್ರತಿಜ್ಞೆ ಮಾಡಿದಂತೆ ಆ ತಿಳಿಯಬೇಕಾಗಿರತಕ್ಕಂತಹ ಪ್ರಮೇಯಗಳನ್ನು ನಿರೂಪಣೆ ಮಾಡುತ್ತಾ ಮುಂದೆ 4ನೇ ಶ್ಲೋಕದಲ್ಲಿ ಮಯಾ ತತಮಿದಂ ಸರ್ವಂ ಎಂಬ 4ನೇ ಶ್ಲೋಕದಲ್ಲಿ
4ನೇ ಶ್ಲೋಕದಲ್ಲಿ ಈ ಶ್ರೀಹರಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲಕ್ಕೂ ಆಧಾರನಾಗಿದ್ದಾನೆ ಇತ್ಯಾದಿ ಮಹಿಮೆಗಳನ್ನು ಹೇಳಿ ಮುಂದಿನ 2 ಶ್ಲೋಕಗಳಲ್ಲಿ ಅವುಗಳನ್ನೇ ಉಪಪಾದನೆ ಮಾಡಿ ಮತ್ತೆ ಮೊದಲು ಪ್ರತಿಜ್ಞೆ ಮಾಡಿದಂತೆ ಆ ತಿಳಿಯಬೇಕಾಗಿರತಕ್ಕಂತಹ ಪ್ರಮೇಯಗಳನ್ನು ನಿರೂಪಿಸುವ ಉದ್ದೇಶದಿಂದ ಪರಮಾತ್ಮನ ಮಹಿಮೆಯನ್ನು ಮತ್ತೆ ಹೇಳಿಕೊಟ್ಟಿದ್ದಾನೆ ಈ ಶ್ಲೋಕದಲ್ಲಿ. ಯಾವ ಮಹಿಮೆ? ಸೃಷ್ಟಿ ಪ್ರಳಯಾದಿ ಕಾರಣತ್ವರೂಪವಾಗಿರತಕ್ಕಂತಹ ಮಹಿಮೆಯನ್ನು ಸರ್ವಭೂತಾನಿ ಕೌಂತೆಯ ಎಂಬ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಅವತರಣಿಕೆಯನ್ನು ನೀಡುತ್ತಾರೆ. ಪ್ರತಿಜ್ಞಾತ ಜ್ಞಾನ ಪ್ರದರ್ಶನಾಯ, ಹಿಂದೆ ಪ್ರತಿಜ್ಞೆ ಮಾಡಿರತಕ್ಕಂತಹ ಪ್ರಮೇಯಗಳನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರವಾಗಿ ಮಯಾ ಇತ್ಯಾದಿ ಶ್ಲೋಕದಿಂದ ಹರೇಹೇ ಪರಮಾತ್ಮನ ವ್ಯಾಪ್ತತ್ವ ಸರ್ವಾಧಾರತ್ವ ವೇ ಮೊದಲಾದಿಗಳನ್ನು ಹೇಳಿ ನಚೆ ಇತ್ಯಾದಿ ಶ್ಲೋಕದ್ವಯೇನ ಮುಂದಿನ 2 ಶ್ಲೋಕಗಳಿಂದ ಅದನ್ನು ಉಪಪಾದನೆ ಮಾಡಿ ಅಧುನಾ ಈಗ ಪುನಃ ಮತ್ತೆ ಪ್ರತಿಜ್ಞಾತ ಪ್ರದರ್ಶನಾರ್ಥಂ, ಹಿಂದೆ ಆರಂಭದ ಶ್ಲೋಕದಲ್ಲಿ ಏನು ಪ್ರತಿಜ್ಞೆ ಮಾಡಿದ್ದಾನೆ ಅದನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ. ಪ್ರಳಯಾದಿ ಕಾರಣತ್ವ ಮಾಹ, ಪ್ರಳಯ ಸೃಷ್ಟಿಗೆ ನಾನೇ ಕಾರಣನಾಗಿದ್ದೇನೆ ಅಂತ ಸೃಷ್ಟಿ ಪ್ರಳಯ ಕರ್ತೃತ್ವ ರೂಪವಾಗಿರತಕ್ಕಂತಹ ಮಹಿಮೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಎಂಬ ಅವತರಣಿಕೆಯನ್ನು ರಾಯರು ಇಲ್ಲಿ ಕೊಡ್ತಾ ಇದ್ದಾರೆ. ಸರ್ವೇತಿ ಕಲ್ಪಕ್ಷಯ ಅಂದರೆ ಕಲ್ಪದ ಕ್ಷಯ, ಪ್ರಳಯ ಕಾಲದಲ್ಲಿ ಸರ್ವಾಣಿ ಭೂತಾನಿ ಅಂದರೆ ಎಲ್ಲ ಜೀವಿಗಳು ಜಡ ಸಹಿತವಾಗಿರತಕ್ಕಂತಹ ಸಜಡ ಜೀವಜಾತಾನಿ, ಜಡ ಸಹಿತವಾಗಿರತಕ್ಕಂತಹ ಎಲ್ಲ ಜೀವರಾಶಿಯು ಮಾಮಿಕಾಂ ನನ್ನ ಅಧೀನವಾಗಿರತಕ್ಕಂತಹ ತ್ರಿಗುಣಾತ್ಮಿಕಾಂ ಸತ್ವರಜಸ್ತಮೋ ರೂಪವಾಗಿರತಕ್ಕಂತಹ ಸತ್ವಜಸ್ತಮೋ ಗುಣಗಳಿಂದ ಕೂಡಿರತಕ್ಕಂತಹ ಪ್ರಕೃತಿಂ ಯಾಂತಿ, ಪ್ರಕೃತಿಯನ್ನು ಹೊಂದುತ್ತವೆ ಅಂದರೆ ಪ್ರಕೃತಿಯಲ್ಲಿ ಲೀನವಾಗ್ತವೆ. ಪುನಃ ತಾನಿ ಭೂತಾನಿ, ಮತ್ತೆ ಆ ಜಡಸಹಿತವಾಗಿರತಕ್ಕಂತಹ ಜೀವರಾಶಿಯನ್ನು ಕಲ್ಪಾದೌ ಮುಂದಿನ ಕಲ್ಪದ ಆದಿಯಲ್ಲಿ ವಿಸೃಜಾಮಿ ಅಂದರೆ ವಿಶೇಷೇಣ ವಿವಿಧತೆಯ ಚ ಅಹಂ ಸೃಜಾಮಿ, ವಿಶೇಷವಾಗಿ ಸೃಷ್ಟಿ ಮಾಡ್ತೇನೆ ಅಂತ. ಯಾಕೆ ಸೃಷ್ಟಿ ಮಾಡ್ತೇನೆ ಅಂತ ಅಷ್ಟೇ ಹೇಳ್ಬೋಯ್ತಲ್ಲ, ವಿಶೇಷವಾದ ಸೃಷ್ಟಿ ಯಾಕೆ ಅಂದರೆ ವಿಸೃಜಾಮಿ ಅಂತ ವಿಸೃಜಾಮಿ ವಿಶೇಷವಾಗಿ ಸೃಷ್ಟಿ ಮಾಡ್ತೇನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿ ವಿಸೃಜಾಮಿ ಎಂಬುದಕ್ಕೆ ರಾಯರು. ಯಾಕೆ ಅಂದರೆ ಈ ಜೀವರಿಗೆ ಉತ್ಪತ್ತಿ ಎಂಬುದು ಇಲ್ವಲ್ಲ, ಜೀವರು ಅನಾದಿ ನಿತ್ಯರು. ಹಾಗಿರುವಾಗ ಅವರ ಸೃಷ್ಟಿ ಅನ್ನೋದು ಹೇಗೆ? ಅವರ ಸೃಷ್ಟಿ ಅನ್ನೋದೇ ಅನುಚಿತ ಎಂಬ ಶಂಕೆ ಬರುತ್ತೆ. ಅದಕ್ಕೋಸ್ಕರವಾಗಿ ಸ್ವರೂಪತಃ ಅವರ ಸೃಷ್ಟಿ ಇಲ್ಲ. ಸ್ವರೂಪತಃ ಅವರ ಸೃಷ್ಟಿ ಇದ್ದರೂ ಕೂಡ ಶರೀರ ಸಂಬಂಧ ರೂಪವಾಗಿರತಕ್ಕಂತಹ ಸೃಷ್ಟಿ ವಿಶೇಷ ಅನ್ನೋದು ಅವರಿಗೂ ಇದ್ದೇ ಇದೆ ಎಂಬುದನ್ನು ತಿಳಿಸಲಿಕ್ಕೋಸ್ಕರವಾಗಿ ವಿಸೃಜಾಮಿ ಅಂದರೆ ವಿವಿಧತೆಯ ಸೃಜಾಮಿ ಅಂತ ವ್ಯಾಖ್ಯಾನ ಮಾಡುವ ಮೂಲಕವಾಗಿ ಪ್ರತಿಯೊಬ್ಬ ಜೀವಿಯ ಅವರವರ ಕರ್ಮಾನುಸಾರವಾಗಿ ನಾನು ನಾನಾ ಯೋನಿಗಳಲ್ಲಿ ಅವರನ್ನು ಪರಸ್ಪರ ವಿಲಕ್ಷಣವಾಗಿ ಸೃಷ್ಟಿಸ್ತೇನೆ ಅಂತ ಈ ಅರ್ಥದಲ್ಲಿ ವಿ ಶಬ್ದವನ್ನು ಬಳಸಿದ್ದಾರೆ ಅಂತ ಗೀತಾವಿವೃತ್ತಿಯಲ್ಲಿ ಅದನ್ನು ವಿಶೇಷೇಣ ವಿವಿಧತೆಯ ಚ ಅಹಂ, ವಿಶೇಷೇಣ ವಿವಿಧತೆಯ ಚ ಅಹಂ, ವಿಶೇಷವಾಗಿ ನಾನು ಸೃಷ್ಟಿ ಮಾಡ್ತೇನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್. ಸೃಷ್ಟಿಯಲ್ಲಿ ಇಲ್ಲಿ ನನ್ನದೇ ಆಗಿರತಕ್ಕಂತಹ ಪ್ರಕೃತಿಯಲ್ಲಿ ಲಯವನ್ನು ಹೊಂತಾರೆ ಅಂತ ಹೇಳಿತು ಹಿಂದಿನ ಶ್ಲೋಕದಲ್ಲಿ. ಅಲ್ಲಿ ಪ್ರಕೃತಿಯನ್ನು ಬಳಸಿಕೊಂಡು ಸೃಷ್ಟಿ ಮಾಡ್ತೇನೆ ಅಂತ ಹೇಳಲಿಲ್ಲ, ಹಾಗೇನು ಹೇಳಲಿಲ್ಲ. ಎಲ್ಲ ಜೀವಿಗಳು ಪ್ರಳಯ ಕಾಲದಲ್ಲಿ ನನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯಲ್ಲಿ ಲಯವನ್ನು ಹೊಂತಾರೆ.
ಮತ್ತೆ ಮುಂದಿನ ಕಲ್ಪದ ಆದಿಯಲ್ಲಿ ನಾನು ಅವರನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದಾಗ ಒಂದು ಸಂದೇಹ ಬರ್ತದೆ. ಪರಮಾತ್ಮ ಸೃಷ್ಟಿ ಮಾಡುವಾಗ ಪ್ರಕೃತಿ ಹೆಸರು ಹೇಳಲಿಲ್ಲ. ಹಾಗಾದರೆ ಪರಮಾತ್ಮ ಯಾವ ಸಾಧನವನ್ನು ಬಳಸದೆ ಸೃಷ್ಟಿ ಮಾಡ್ತಾನ ಅನ್ನುವ ಒಂದು ತಪ್ಪು ಕಲ್ಪನೆ ನಮಗೆ ಬರ್ತದೆ. ತನ್ನಿಂದ ಸೃಷ್ಟಿ ಹೇಳ್ತಾ ಇರುವಾಗ ಪ್ರಕೃತಿಯನ್ನು ಹೇಳದೆ ತಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದಾಗ ಪರಮಾತ್ಮನಿಂದಲೇ ಸೃಷ್ಟಿ ಆಗ್ತದೆ ಅಂದರೆ ಯಾವ ಸಾಧನ ಸಾಮಗ್ರಿಗಳೇ ಬೇಡ, ಪರಮಾತ್ಮನಿಂದಲೇ ಈ ಜಗತ್ತು ಸೃಷ್ಟಿ ಆಗ್ತದೆ ಅಂತ ಒಂದು ತಪ್ಪು ಅಭಿಪ್ರಾಯ ಬರ್ತದೆ. ಸೃಷ್ಟಿ ಮಾಡುವ ಕರ್ತೃ ಪರಮಾತ್ಮ, ಪರಮಾತ್ಮ ನಿಮಿತ್ತ ಕಾರಣ ಹೊರತು ಅವನು ಉಪಾದಾನ ಕಾರಣ ಅಲ್ಲ. ಪರಮಾತ್ಮನಿಂದ ಈ ಪ್ರಪಂಚ ಸೃಷ್ಟಿ ಆಗತ್ತೆ ಅಂದರೆ ಪರಮಾತ್ಮನೇ ಪ್ರಪಂಚವಾಗಿ ಪರಿಣಾಮ ಹೊಂತಾನೆ ಎಂಬುದಾಗಿ ಏನು ಅದ್ವೈತಗಳು ಹೇಳ್ತಾರೆ, ಹಾಗಲ್ಲ. ಇಲ್ಲಿ ಹೋದರೆ ತನ್ನಿಂದಲೇ ಸೃಷ್ಟಿ ಅಂತ ಹೇಳಬೇಕಾದ್ರೆ ಪ್ರಕೃತಿಯ ಬಗ್ಗೆ ಹೇಳಿಲ್ಲ, ಆದ್ದರಿಂದ ಪರಮಾತ್ಮನಿಂದಲೇ ಸೃಷ್ಟಿ ಆಗತ್ತೆ. ಯಾವ ಸಾಧನ ಸಾಮಗ್ರಿ ಇಲ್ಲದೆ ಪರಮಾತ್ಮನೇ ಪ್ರಪಂಚವಾಗಿ ಪರಿಣಾಮಗೊಳ್ತಾನೇನು ಅಂತ ಪರಿಣಾಮವಾದಕ್ಕೆ ಒಂದು ಅವಕಾಶ ಇದೆ. ಆದರೆ ಹಾಗಲ್ಲ, ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ಇಲ್ಲಿ ಪ್ರಕೃತಿಯನ್ನು ಉಲ್ಲೇಖ ಮಾಡದಿದ್ರೂ ಕೂಡ ಯಾವುದೇ ಸಾಧನವನ್ನು ಬಳಸದೆ ಸೃಷ್ಟಿಯನ್ನು ಮಾಡುವುದಲ್ಲ. ಆ ಒಂದು ಸಂದೇಹವನ್ನು ಪರಿಹಾರ ಮಾಡ್ತಾ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ, ಹೇಗೆ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂದರೆ ಸ್ವಾಂ ಪ್ರಕೃತಿಂ ಅವಷ್ಟಭ್ಯ, ತನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯನ್ನು ಅವಷ್ಟಭ್ಯ ಅದನ್ನು ಉಪಾದಾನವನ್ನಾಗಿ ಆಶ್ರಯಿಸ್ತಾನೆ. ಉಪಾದಾನವನ್ನಾಗಿ ಆಶ್ರಯಿಸಿ ಪ್ರಕೃತಿಯ ಅಧೀನವಾಗಿರುವುದರಿಂದ ಅಸ್ವತಂತ್ರ ಅಂತ ಅನ್ನಿಸಬಾರದು. ಪ್ರಕೃತಿಯ ಅಧೀನ ಅಲ್ಲ, ಪ್ರಕೃತಿಯನ್ನು ಉಪಾದಾನವಾಗಿ ಮಾಡ್ಕೊಳ್ತಾನಷ್ಟೇ. ಪ್ರಕೃತಿಯನ್ನು ಉಪಾದಾನವಾಗಿ ಮಾಡ್ಕೊಳ್ತಾನಂದರೆ ಪರಮಾತ್ಮ ಪ್ರಕೃತಿಯ ಅಧೀನವಾಗಿದ್ದಾನೆ ಅಂತ ಅರ್ಥ ಅಲ್ಲ. ಪ್ರಕೃತಿಯೇ ಪರಮಾತ್ಮನ ಅಧೀನವಾಗಿದೆ. ಅದಕ್ಕೋಸ್ಕರವಾಗಿ ಸ್ವಾಂ ಪ್ರಕೃತಿಂ, ತನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯನ್ನು ಉಪಾದಾನವನ್ನಾಗಿ ಆಶ್ರಯಿಸಿ ಸಕಲ ಜೀವರಾಶಿಯನ್ನು ವಿಶೇಷವಾಗಿ ನಾನಾ ಪ್ರಕಾರಗಳಿಂದ ಸೃಷ್ಟಿ ಮಾಡ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಸ್ವಾಂ ಪ್ರಕೃತಿಂ, ನನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯನ್ನು ಅವಷ್ಟಭ್ಯ ಉಪಾದಾನವನ್ನಾಗಿ ಆಶ್ರಯಿಸಿ ಪುನಃ ಪುನಃ ಮತ್ತೆ ಮತ್ತೆ ಈ ಕೃಷ್ಣಂ ಎಲ್ಲ ಭೂತಗ್ರಾಮಂ, ಭೂತಗ್ರಾಮ ಎಲ್ಲ ಸಕಲ ಜೀವರಾಶಿಗಳು, ಭೂತ ಅಂದರೆ ಜೀವರಾಶಿ, ಭೂತಗ್ರಾಮ ಅಂದರೆ ಸಮೂಹ ಅಂತ, ಸಕಲ ಜೀವರಾಶಿಗಳನ್ನು ಪುನಃ ಪುನಃ ಮತ್ತೆ ಮತ್ತೆ ಅವಶಂ, ಪ್ರಕೃತಿಗೆ ಅಧೀನವಾಗದೆ, ಯಾರಿಗೂ ಅಧೀನರಾಗದೆ ಅವಶಂ ಅಥವಾ ಅವಶಂ, ಅಂದರೆ ಪರಮಾತ್ಮ, ಪರಮಾತ್ಮನ ಅಧೀನವಾದ ಅಕಾರ ಶಬ್ದ ವಾಚ್ಯನಾಗಿರತಕ್ಕಂತಹ ಪರಮಾತ್ಮ, ಅಂತಹ ಅಕಾರ ಶಬ್ದ ವಾಚ್ಯನಾಗಿರತಕ್ಕಂತಹ ತನ್ನ ಅಧೀನವೂ ಆಗಿರತಕ್ಕಂತಹ ಭೂತಗ್ರಾಮಂ, ಇವಂ ಭೂತಗ್ರಾಮಂ, ಈ ಸಕಲ ಜೀವರಾಶಿಗಳನ್ನು ಪುನಃ ಪುನಃ ಮತ್ತೆ ಮತ್ತೆ ವಿಶೇಷವಾಗಿ ನಾನಾ ಪ್ರಕಾರಗಳಿಂದ ಸೃಷ್ಟಿ ಮಾಡುತ್ತಾನೆ. ಪ್ರಕೃತೇ ವಶ, ಪ್ರಕೃತಿಗೆ ಅಧೀನವಾಗಿ ಸೃಷ್ಟಿ ಮಾಡ್ತಾನೆ. ಪ್ರಕೃತಿ ಅಧೀನ ಅಂದರೆ ಪ್ರಕೃತಿ ಹೇಗಿದೆಯೋ ಹಾಗೆ, ಪ್ರಕೃತಿಗೆ ವಿರುದ್ಧವಾಗಿ ಸೃಷ್ಟಿ ಮಾಡೋದಿಲ್ಲ ಅವನು ಅಂತ ಈ ಶ್ಲೋಕದ ಅಭಿಪ್ರಾಯ. ಸೃಷ್ಟೌ ಪ್ರಕೃತೇ ಅನುಕ್ತೇ ಸಾಧನಾನಿ ವಿನಾ ಏವಂ ಸೃಷ್ಟಿಂ ಕರೋತೀತಿ ಪ್ರತೀತಿ ನಿರಾಸಾಯ ಉಕ್ತಂ ವಿವೃಣೋತಿ ಪ್ರಕೃತಿಮಿತಿ. ತನ್ನಿಂದ ಸೃಷ್ಟಿಯನ್ನು ಹೇಳುವಾಗ ಪ್ರಕೃತಿ ಹೆಸರನ್ನು ಹೇಳದೆ ಪ್ರಕೃತೇ ಅನುಕ್ತೇ, ಸೃಷ್ಟಿಯಲ್ಲಿ ಪ್ರಕೃತೇ ಅನುಕ್ತೇ, ಪ್ರಕೃತಿಯ ಬಗ್ಗೆ ಹೇಳದೆ ಸಾಧನಾನಿ ವಿನೈವ, ಪ್ರಕೃತಿಯ ಸಾಧನೆಗಳು ಇಲ್ಲದೆ ಸೃಷ್ಟಿಂ ಕರೋತಿ, ಸೃಷ್ಟಿಯನ್ನು ಮಾಡ್ತಾನೋ ಏನೋ ಅಂತ ಪ್ರತೀತಿ ಬರುತ್ತೆ. ಅದನ್ನು ನಿರಾಸ ಮಾಡಲಿಕ್ಕೋಸ್ಕರವಾಗಿ ಹಿಂದೆ ಹೇಳಿದ ಹಿಂದಿನ ಶ್ಲೋಕದಲ್ಲಿ
ಹೇಳ್ತಕ್ಕಂತಹ ವಿಚಾರವನ್ನು ವಿವೃಣೋತಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ, ಸ್ವಾಂ ಅಂದರೆ ತನ್ನ ಅಧೀನವಾದ, ಸ್ವಾಧೀನಾಂ ತನ್ನ ಅಧೀನವಾದ, ಪ್ರಕೃತಿಂ ಪ್ರಕೃತಿಯನ್ನು, ಎಂತಹ ಪ್ರಕೃತಿ? ತ್ರಿಗುಣಾತ್ಮಿಕಾಂ ಸತ್ವರಜಸ್ತಮೋ ರೂಪವಾಗಿರತಕ್ಕಂತಹ ಪ್ರಕೃತಿಯನ್ನು, ಅವಷ್ಟಭ್ಯ ಅಂದರೆ ಉಪಾದಾನತೆಯ ಆಶ್ರಿತ್ಯ ಅದನ್ನು ಉಪಾದಾನವಾಗಿ ಸ್ವೀಕರಿಸಿಕೊಂಡು, ಪ್ರಕೃತೇ ವಶಾತ್ ತದಧೀನತ್ವಾತ್ ಪ್ರಕೃತಿಯ ವಶದಿಂದಾಗಿ, ಪ್ರಕೃತಿಯ ಅಧೀನವಾಗಿರುವ ಅವಶಂ ಸ್ವ ಅನಧೀನಂ ತನಗೆ ಅಧೀನವಲ್ಲದ ಪ್ರಕೃತಿಗೆ ವಶವಾಗಿರತಕ್ಕಂತಹ, ಪ್ರಕೃತಿಯ ವಶವಾಗಿರುವುದರಿಂದ ಅವಶಂ ಅಸ್ವತಂತ್ರ, ಅವಶ ಈ ಜೀವರಾಶಿ ಅಸ್ವತಂತ್ರ, ಅಥವಾ ಪ್ರಕೃತೇ ವಶಾತ್ ಅವಶಂ ನನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯ ಅಧೀನವಾಗಿರುವುದರಿಂದ, ನನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯ ಅಧೀನವಾಗಿರುವುದರಿಂದ ಅವಶಂ, ಅವಶಂ ಅಂದರೆ ಅಕಾರ ಶಬ್ದವಾಚ್ಯನಾಗಿರತಕ್ಕಂತಹ ಬ್ರಹ್ಮ ಅಂದರೆ ಪರಮಾತ್ಮ ಅಂತಹ ನನ್ನ ವಶಂ, ನನ್ನ ಅಧೀನವಾದ ಪ್ರಕೃತಿಯ ಅಧೀನವಾಗಿ ಅಧೀನವೆನಿಸತಕ್ಕಂತಹ ಭೂತಗ್ರಾಮಂ ಎಲ್ಲ ಜೀವರಾಶಿಯನ್ನು, ಕೃಷ್ಣಂ ಭೂತಗ್ರಾಮಂ ಎಲ್ಲ ಜೀವರಾಶಿಯನ್ನು ಪುನಃ ಮತ್ತೆ ವಿಸೃಜಾಮಿ ಸೃಷ್ಟಿಸುತ್ತೇನೆ. ಪ್ರಕೃತ್ಯಾದಿ ಸಾಧನಾವಷ್ಟಂಭ ನತೇನ ವಿನ ಸೃಷ್ಟುಂ ಅಸಾಮರ್ಥ್ಯ ಕಿಂತು ಲೀಲೆಯೈವ. ಪ್ರಕೃತ್ಯಾದಿ ಸಾಧನಗಳನ್ನು ಯಾಕೆ ಪರಮಾತ್ಮ ಆಶ್ರಯಿಸ್ತಾನೆ? ಅವುಗಳಿಲ್ಲದೆ ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ವಾ ಅಂದರೆ ಖಂಡಿತವಾಗಿ ಸೃಷ್ಟಿ ಮಾಡಲಿಕ್ಕೆ ಆಗತ್ತೆ. ಪರಮಾತ್ಮನಿಗೆ ಸೃಷ್ಟಿ ಮಾಡಲಿಕ್ಕೆ ಈ ಪ್ರಕೃತ್ಯಾದಿ ಸಾಧನಗಳನ್ನು ಬಳಸುವಂಥದ್ದು ಅದು ಕೇವಲ ಅದು ಲೀಲೆಯೇ ಹೊರತು ಅವುಗಳನ್ನು ಆಶ್ರಯಿಸದೆ ಸೃಷ್ಟಿ ಮಾಡತಕ್ಕಂತಹ ಸಾಮರ್ಥ್ಯ ಅವನಿಗೆ ಇರುವುದಿಲ್ಲ ಅಂತ ಅರ್ಥ ಅಲ್ಲ. ಈ ಪ್ರಕೃತಿಯಾಗಿ ಇರತಕ್ಕಂತಹ ಏನು ಸಾಧನತ್ವ ರೂಪವಾಗಿರತಕ್ಕಂತಹ ಶಕ್ತಿ ಇದೆ ಅದು ಕೂಡ ತನ್ನ ಅಧೀನವೇ ಆಗಿದೆ. ಹಾಗಿರುವಾಗ ಆ ಪ್ರಕೃತಿಯ ಸಾಧನಗಳ ಒಂದು ಹಂಗು ಆ ಪರಮಾತ್ಮನಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಇಲ್ಲಿ ತಿಳಿಸ್ಲಿಕ್ಕೋಸ್ಕರವಾಗಿ ಸ್ವಾಂ ಅಂತ ಹೇಳಿತ್ತು. ಪ್ರಕೃತ್ಯಾದಿ ಸಾಧನಾವಷ್ಟಂಭ ಪ್ರಕೃತಿ ಮೊದಲಾದವುಗಳನ್ನು ಅಥವಾ ಪ್ರಕೃತ್ಯಾದಿ ಸಾಧನಗಳನ್ನು ಅವಷ್ಟಂಭ ಉಪಾದಾನವಾಗಿ ಆಶ್ರಯಿಸುವಿಕೆ ಉಂಟಲ್ಲ, ತೇನ ವಿನ ನ ಸೃಷ್ಟುಂ ಅಸಾಮರ್ಥ್ಯಾತ್ ಅವುಗಳಿಲ್ಲದೆ ಅವನಿಗೆ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಅವಿಲ್ಲದೆ ಅವನು ಸೃಷ್ಟಿ ಮಾಡಬಲ್ಲ. ಆದರೆ ಅವುಗಳನ್ನು ಸ್ವೀಕರಿಸುವುದು ಯಾಕೆ ಅಂದರೆ ಅದು ಲೀಲೆ ಅಷ್ಟೇ. ಲೀಲೆಗೋಸ್ಕರವಾಗಿ ಅವುಗಳನ್ನು ಬಳಸುವಂಥದ್ದು. ಪ್ರಕೃತ್ಯಾದಿಗಳಲ್ಲಿ ಒಂದು ಸೃಷ್ಟಿ ಸಾಧನತ್ವ ಇದೆ. ಆ ಸೃಷ್ಟಿ ಸಾಧನತ್ವ ರೂಪವಾಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ ಅದು ಪರಮಾತ್ಮನ ಅಧೀನ. ಆದ್ದರಿಂದ ಆ ಸೃಷ್ಟಿಗೆ ಕಾರಣವಾಗಿರತಕ್ಕಂತಹ ಏನು ಪ್ರಕೃತಿ ಇದೆ ಆ ಪ್ರಕೃತಿ ಇರತಕ್ಕಂತಹ ಸೃಷ್ಟಿ ಸಾಧನತ್ವ ಶಕ್ತಿ ಉಂಟಲ್ಲ ಅದು ಪರಮಾತ್ಮನ ಅಧೀನವೇ ಆಗಿದೆ. ಆದ್ದರಿಂದ ಪರಮಾತ್ಮನಿಲ್ಲದೆ ಆ ಪ್ರಕೃತಿ ಕೇವಲ ಪ್ರಕೃತಿ ಅದು ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಿಂದಲೇ ಪ್ರಪಂಚ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಪರಿಣಾಮವಾದಿಗಳು ಸಾಂಖ್ಯರು ಪ್ರಕೃತಿಯೇ ತಾನಾಗಿ ಪ್ರಪಂಚವಾಗಿ ಸೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ. ಈಗ ಹಾಲು ತಾನೇ ಮೊಸರಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಅವ್ಯಕ್ತವಾಗಿರತಕ್ಕಂತಹ ಪ್ರಕೃತಿ ವ್ಯಕ್ತರೂಪಗೊಳ್ಳುವುದೇ ಸೃಷ್ಟಿ ಅಂತ ಸಾಂಖ್ಯರು ಹೇಳ್ತಾರೆ. ಆದ್ದರಿಂದ ಅಲ್ಲಿ ಪ್ರಕೃತಿಯಿಂದ ಜಗತ್ತಿನ ಸೃಷ್ಟಿಯಾಗಲಿಕ್ಕೆ ಇನ್ನೊಬ್ಬನ ಅವಶ್ಯಕತೆ ಬೇಕಾಗಿಲ್ಲ ಅನ್ನೋದು ಕೆಲವರ ವಾದ. ಹಾಗಾಗಿ ಈ ಪ್ರಕೃತಿಯೇ ತಾನೇ ವಿಕೃತಿಯಾಗತ್ತೆ, ಪ್ರಕೃತಿಯೇ ತಾನೇ ಉಪಾದಾನವಾಗಿರ್ತಕ್ಕಂತಹ ಮಣ್ಣೇ ಮಡಿಕೆ ಆಗತ್ತೆ, ಹಾಲೇ ಮೊಸರಾಗತ್ತೆ. ಹೇಗೋ ಹಾಗೆ ಈ ಅವ್ಯಕ್ತವಾಗಿರ್ತಕ್ಕಂತಹ ಪ್ರಕೃತಿ ಜಗದಾತ್ಮ ಪರಿಣಾಮಗೊಳ್ಳುತ್ತೆ ಎಂಬುದಾಗಿ ಸಾಂಖ್ಯರು ಹೇಳ್ತಾರೆ. ಆದರೆ ಹಾಗಲ್ಲ. ಪ್ರಕೃತಿಯಲ್ಲಿರ್ತಕ್ಕಂತಹ ಆ ಏನು ಕಾರಣತ್ವ ಶಕ್ತಿ ಇದೆಯಲ್ಲ, ಸೃಷ್ಟಿ ಸಾಧತ್ವ ಶಕ್ತಿ, ಅದು ಪರಮಾತ್ಮನ ಅಧೀನವಾಗಿದೆ. ಪರಮಾತ್ಮನ ಇಚ್ಛೆಯಂತೆ ಮಾತ್ರ
ಪ್ರಕೃತಿಯಲ್ಲಿ ಪರಿಣಾಮ ಹೊಂದೋದು. ಹಾಗಂದು ಮಾತ್ರಕ್ಕೆ ಪ್ರಕೃತಿ ಇನ್ನು ಪರಮಾತ್ಮನ ಸಹಾಯವಿಲ್ಲದೆ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಲು ಮೊಸರಾಗಬೇಕಾದ್ರೂ ಕೂಡ ತಾನೇ ಹಾಲು ಮೊಸರಾಗೋದಿಲ್ಲ. ತಾನೇ ಹಾಲು ಮೊಸರಾಗಲಿ ಅಂತ ಬಿಟ್ಟರೆ ಹಾಲದು ಹಾಳಾಗಿ ಹೋಗುತ್ತೆ, ಹೊರತು ಮೊಸರಾಗಲ್ಲ. ಆ ಹಾಲಿಗೆ ಒಬ್ಬ ವ್ಯಕ್ತಿ ಹೆಪ್ಪಿಟ್ರೆ ಮಾತ್ರ ಅದು ಮೊಸರಾಗತ್ತೆ, ಇಲ್ಲದೆ ಹೋದರೆ ಹಾಲು ಯಾವತ್ತೂ ಮೊಸರಾಗೋದಿಲ್ಲ. ಹೀಗೆ ಪ್ರಕೃತಿ ತಾನೇ ವಿಕೃತಿ ಆಗುವುದಿಲ್ಲ, ಅದು ತಾನೇ ಪರಿಣಾಮಗೊಳ್ಳುವುದಿಲ್ಲ. ಆ ಪರಿಣಾಮಗೊಳ್ಳಬೇಕಾದ್ರೆ ಆ ಪ್ರಕೃತಿಯ ಸಾಧನವನ್ನು ಬಳಸಿಕೊಂಡು ಸೃಷ್ಟಿ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಕು. ಅದು ಯಾರು? ಪರಮಾತ್ಮ. ಪ್ರಕೃತಿಯನ್ನು ಬಳಸಿಕೊಂಡು, ಪ್ರಕೃತಿಯಲ್ಲಿರ್ತಕ್ಕಂತಹ ಸಾಧನಗಳನ್ನು ಬಳಸಿಕೊಂಡು ಈ ಪ್ರಪಂಚವನ್ನು ಸೃಷ್ಟಿ ಮಾಡತಕ್ಕಂತಹ ವ್ಯಕ್ತಿ ಅವನು ಪರಮಾತ್ಮ. ಅದು ಆ ಪರಮಾತ್ಮನ ಅಧೀನವಾಗಿಯೇ ಪ್ರಕೃತಿ ಅದಕ್ಕೆ ಪ್ರಪಂಚದ ಸೃಷ್ಟಿಗೆ ಕಾರಣವಾಗಿರುವಂಥದ್ದು. ಆ ವಿಚಾರವನ್ನು ಇಲ್ಲಿ ತಿಳಿಸ್ಲಿಕ್ಕೋಸ್ಕರವಾಗಿ ಸ್ವಾಂ ಪ್ರಕೃತಿ ಅಂತ ವಿಶೇಷಣವನ್ನು ಕೊಟ್ಟದ್ದು. ತನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯನ್ನು ಉಪಾದಾನವಾಗಿ ಆಶ್ರಯಿಸಿಕೊಂಡು ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಈ ವಿಚಾರವನ್ನು ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದ 1ನೇ ಪಾದದಲ್ಲಿ ತದನನ್ಯತ್ವಾಧಿಕರಣದಲ್ಲಿ ಇದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಪ್ರಕೃತ್ಯಾದೇ ಸಾಧನತಾಶಕ್ತೇ ಮದಾಯತ್ತತ್ವಾದಿತಿ ಜ್ಞಾಪನಾಯ ಸ್ವಾಮಿತಿ ವಿಶೇಷಣೋಕ್ತಿ. ಪ್ರಕೃತಿಯಲ್ಲಿರತಕ್ಕಂಥ ಸಾಧನತಾ ಶಕ್ತಿಯು ಅದು ನನ್ನ ಅಧೀನವಾಗಿದೆ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಸ್ವಾಮ್ ಎಂಬ ವಿಶೇಷಣವನ್ನು ಕೊಟ್ಟಿದ್ದು. ತದುಕ್ತಂ ತದನ್ಯತ್ವ ನಯೇ. ಈ ಎಲ್ಲ ವಿಚಾರವನ್ನು ತದನ್ಯತ್ವ ನಯೇ, ತದನನ್ಯತ್ವ ನಯೇ. ನಯ ಅಂದರೆ ಅಧಿಕರಣ. ಯಾವುದು? ಬ್ರಹ್ಮಸೂತ್ರದ ಅಧಿಕರಣ. ಯಾವ ಅಧಿಕರಣ ಅಂತಂದರೆ ಅನನ್ಯತ್ವಾಧಿಕರಣ. ತದ ಅನನ್ಯತ್ವಾಧಿಕರಣದಲ್ಲಿ ಓಂ ಯುಕ್ತೇ ಶಬ್ದಾಂತರಾಚ್ಯ ಓಂ ಎಂಬ ಸೂತ್ರದಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಸಾಧನಾನಾಂ ಸಾಧನತ್ವಂ ಯದಾತ್ಮಾಧೀನ ಮುಚ್ಯತೆ ತದಾ ಸಾಧನ ಸಂಪತ್ತಿ ಐಶ್ವರ್ಯ ದ್ಯೋತಿಕಾ ಭವೇತ್ ಇತ್ಯಾದಿ ಮಾತುಗಳೊಂದಿಗೆ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಎಲ್ಲ ಸಾಧನಗಳು ಪ್ರಪಂಚ ಸೃಷ್ಟಿ ಕಾರಣ ಆದರೂ ಕೂಡ ತನ್ನಿಂತಾನೇ ಪ್ರಕೃತಿ ಇರತಕ್ಕಂತಹ ಸಾಧನಗಳಿಂದ ಪ್ರಪಂಚ ತಾನೇ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಸಾಧನ ಇರತಕ್ಕಂತಹ ಸಾಧನ ಶಕ್ತಿ ಅದು ಪರಮಾತ್ಮನ ಅಧೀನವಾಗಿದೆ. ಹಾಗಾಗಿ ಪರಮಾತ್ಮನ ಅಧೀನವಾಗಿರುವುದರಿಂದಾಗಿ ಪರಮಾತ್ಮನಿಂದಲೇ ಅದರ ಸೃಷ್ಟಿಯಾಗುವಂಥದ್ದು. ಹೀಗೆ ಈ ಸೃಷ್ಟಿಯಲ್ಲಿ ಪರಮಾತ್ಮ ಆ ಸಾಧನಗಳನ್ನು ಬಳಸಿಕೊಂಡು ಸೃಷ್ಟಿ ಮಾಡ್ತಾನೆ ಅಂದರೆ ಇದು ಪರಮಾತ್ಮನ ಒಂದು ಮಹಿಮೆ, ಅವನ ಸಂಪತ್ತಿ. ತದಾ ಸಾಧನ ಸಂಪತ್ತಿ ಐಶ್ವರ್ಯ ದ್ಯೋತಿಕಾ ಭವೇತ್. ಪರಮಾತ್ಮನ ಸೃಷ್ಟಿ ಅವನಿಗೆ ನಿಜವಾಗಿಯೂ ಯಾವ ಸಾಧನದ ಅಪೇಕ್ಷೆ ಇಲ್ಲ. ಅದು ಆದರೂ ಸಾಧನ ಬಳಕೆಯನ್ನು ಮಾಡ್ಕೊಳ್ತಾನೆ. ಯಾಕೆ ಅಂದರೆ ಅದು ಅವನ ಐಶ್ವರ್ಯ ದ್ಯೋತಕ. ಅವೆಲ್ಲವನ್ನು ಬಳಸಿಕೊಂಡು ಅವನು ಸೃಷ್ಟಿ ಮಾಡ್ತಾನೆ ಅಂದರೆ ಅವೆಲ್ಲವೂ ಅಧೀನವಾಗಿದೆ. ಈ ಒಂದು ಐಶ್ವರ್ಯವನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಸ್ವಾಮಿ ಎಂಬ ಪದವನ್ನು ಹೇಳಿದ್ದು ಅಂತ ಇದನ್ನು ವಿಸ್ತಾರವಾಗಿ ಬ್ರಹ್ಮಸೂತ್ರದ ತದನನ್ಯತ್ವಾಧಿಕರಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಓಂ ಯುಕ್ತೇ ಶಬ್ದಾಂತರಾಚ್ಯ ಓಂ ಇತಿ ಸೂತ್ರೇ. ಹೀಗೆ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನಂತಾದರೆ ಹಾಗಾದರೆ ಯಾವುದೇ ಕಾರ್ಯವನ್ನು ಮಾಡುವಾಗ ಏನಾದರೂ ಒಂದು ಕರ್ಮಲೇಪ ಆಗತ್ತೆ. ಯಾಕೆಂದರೆ ಯಾರೋ ಅಷ್ಟು ಪರ್ಫೆಕ್ಟ್ ಅಲ್ಲ, ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ಕರ್ಮದ ಲೇಪ ಅನ್ನೋದು ಆ ಕಾರ್ಯವನ್ನು ಮಾಡುವವರೆಗೆ ಇದ್ದೇ ಇರುತ್ತೆ. ಹಾಗಾದರೆ ಪರಮಾತ್ಮ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸೃಷ್ಟಿಯನ್ನು ಮಾಡಬೇಕಾದ್ರೆ ಅವನಿಗೂ ಕೂಡ ಅದರ ಒಂದು ಲೇಪ, ಮತ್ತು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮಗೆ ಶ್ರಮ ಆಗತ್ತೆ. ಆಮೇಲೆ ಅದರಲ್ಲಿ ವ್ಯಾಮೋಹ ಇರುತ್ತೆ, ರಾಗದ್ವೇಷಗಳಿರುತ್ತೆ. ನನಗೆ ಯಾವುದು ಇಷ್ಟವೋ ಅದನ್ನು ನಾನು ಮಾಡ್ತೇನೆ, ಯಾವುದು ನನಗೆ ಇಷ್ಟ ಇರೋ ಅದನ್ನು ಮಾಡೋದಿಲ್ಲ. ಹೀಗೆ ರಾಗದ್ವೇಷಪೂರ್ವಕವಾಗಿ ಮಾಡುವಂಥದ್ದು, ಅಥವಾ ಮಾಡುವಾಗ ಆಯಾಸವಾಗುವಂಥದ್ದು,
ಅಥವಾ ಅದರಲ್ಲಿ ಏನಾದರೂ ಆದರ ತೋರಿಸುವಂಥದ್ದು. ಹೀಗೆ ಇಂತಹ ಒಂದು ಲೇಪ ಪ್ರಪಂಚವನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ ಬರುವುದಿಲ್ವೇ? ಅವನಿಗೆ ಈ ಕರ್ಮದ ಬಂಧ ಇಲ್ವಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಮುಂದಿನ ಶ್ಲೋಕ ಹೊರಟಿದೆ ಅಂತ ಗೀತಾವಿವೃತ್ತಲ್ಲಿ ಹೇಳ್ತಾರೆ. ನಾನು ನಾನಾ ವಿಧಾಂ ಸೃಷ್ಟಿಂ ಕುರುವತಃ ತವ ಜೀವಸ್ಯ ಇವ ಕರ್ಮಬಂಧ ಅಸ್ತಿ ಕಿಂ ಇತ್ಯತಃ ನ ಇತ್ಯಾಹ. ನಾನಾ ವಿಧವಾಗಿರ್ತಕ್ಕಂತಹ ಸೃಷ್ಟಿನ ಮಾಡತಕ್ಕಂತಹ ನಿನಗೆ ನಾನಾ ಕರ್ಮಗಳಲ್ಲಿ ನಿರತರಾಗಿರ್ತೀಯ. ನೀನು ಆ ನಾನಾ ಕರ್ಮ ನಿರತರಾಗಿರ್ತಕ್ಕಂತಹ ಜೀವರಿಗೆ ಹೇಗೆ ಕರ್ಮಬಂಧನ ಇದೆಯೋ ಹಾಗೆ ನೀವು ಕರ್ಮಬಂಧನ ಇರಬೇಕಲ್ಲ ಅಂತಂದರೆ ಅದಕ್ಕೆ ಈ ಶ್ಲೋಕ ಹೊರಟಿದೆ. ನಮಾಂ ಕರ್ಮಾಣಿ ಬಧ್ನಂತಿ. ನಮಾಂ ಕರ್ಮಾಣಿ ನಚಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಸೃಷ್ಟಿಯಾದಿ ಕರ್ಮಗಳನ್ನು ಮಾಡುವಾಗ ಜೀವರಂತೆ ನನಗೆ ಯಾವುದೇ ಲೇಪ ಇಲ್ಲ. ಜೀವರು ತಮ್ಮ ತಮ್ಮ ಕರ್ಮ ನಿರತರಾದಾಗ ಅವರಿಗೆ ಆ ಕರ್ಮ ಬಂಧನ ಇದೆ. ಹೇಗೋ ಹಾಗೆ ನಾನಾ ವಿಧವಾಗಿರತಕ್ಕಂತಹ ಸೃಷ್ಟಿಯನ್ನು ಮಾಡತಕ್ಕಂತಹ ನನಗೆ ನಾನಾ ವಿಧಾಂ ಸೃಷ್ಟಿಂ ಕುರುತಃ ಅಥವಾ ನಾನಾ ರೀತಿಯ ಸೃಷ್ಟಿಯನ್ನು ಮಾಡತಕ್ಕಂತಹ ನಿನಗೆ ಜೀವಸ್ಯ ಇವ ಜೀವರಂತೆ ಕರ್ಮಬಂಧ ಅಸ್ತಿ ಕಿಂ ಕರ್ಮಬಂಧವಿದೆಯೇ ಕಿಂ ಇತ್ಯತಃ ನ ಇತ್ಯಾಹ ಎಂಬ ಪ್ರಶ್ನೆಗೆ ಇಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾನೆ. ನಮಾಂ ಕರ್ಮಾಣಿ ಬಧ್ನಂತಿ ನಚಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹೇ ಧನಂಜಯ, ನನಗೆ ಸೃಷ್ಟಿಯಾದಿ ಯಾವುದೇ ಕರ್ಮಗಳಲ್ಲಿ ಯಾವ ಲೇಪವೂ ಇಲ್ಲ. ಸೃಷ್ಟಿಯಾದಿ ಯಾವ ಕರ್ಮಗಳು ಕೂಡ ನನ್ನನ್ನು ಬಂಧನಕ್ಕೆ ಒಳಪಡಿಸುವುದಿಲ್ಲ. ತಾನೇ ಸೃಷ್ಟ್ಯಾದೀನಿ ಕರ್ಮಾಣಿ ಮಾಂ ನ ನಿಬಧ್ನಂತಿ. ಈ ಸೃಷ್ಟ್ಯಾದಿ ಕರ್ಮಗಳನ್ನು ನಾನು ಮಾಡುವಾಗ ನನಗೆ ಯಾವ ಕರ್ಮದ ಬಂಧನವೂ ಇಲ್ಲ. ಯಾಕೆ? ಕುತಃ ಉದಾಸೀನವದಾಸೀನಂ ಸ್ವತಃ ಏವ ಕರ್ತೃತ್ವಂ ನ ಮಾಯಿಕಂ ಚೇತ್ ಕಥಂ ಉದಾಸೀನತೆಯ ವರ್ತಮಿತ್ತಃ ಉದಾಸೀನತೆಯ ಆಸೀನಂ ಇತ್ಯನುಕ್ತ್ವಾ ಉದಾಸೀನವದು ಇತ್ಯುಕ್ತಂ. ಯಾಕೆ ನನಗೆ ಕರ್ಮದ ಲೇಪ ಇಲ್ಲ ಅಂದರೆ ಆ ಸೃಷ್ಟ್ಯಾದಿ ಕರ್ಮಗಳನ್ನು ಮಾಡುವಾಗ ನಾನು ಯಾಕೆ ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ ಅಂತಂದರೆ ನಾನು ಈ ಸೃಷ್ಟಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಸಹ ಉದಾಸೀನಂತೆ ಇರ್ತೇನೆ. ಉದಾಸೀನ ಈ ಪರಮಾತ್ಮನ ಕರ್ತೃತ್ವ ಇದು ಮಾಯಾಕಲ್ಪಿತ ಆಗಿದ್ದರೆ ಅವನು ಉದಾಸೀನ ತಟಸ್ಥ ಅಂತ ಹೇಳೋದು ಸರಿಯಾದೀತು. ಆದರೆ ಈ ಪರಮಾತ್ಮ ಸೃಷ್ಟಿ ಕಲ್ಪಿತ ಅಲ್ಲ, ಇದು ಸ್ವಾಭಾವಿಕ. ಹಾಗಿರುವಾಗ ಉದಾಸೀನ ಅಂತ ಆಗಲಿಕ್ಕೆ ಹೇಗೆ ಸಾಧ್ಯ? ಉದಾಸೀನ ಅಂತ ಆದರೆ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದಾಸೀನಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವ ಹೇಳ್ತಾ ಇದ್ದಾನೆ, ನಾನು ಯಾವುದೇ ಕರ್ಮವನ್ನು ಮಾಡುವಾಗಲೂ ಉದಾಸೀನಂತೆ ಇರ್ತೇನೆ, ತಟಸ್ಥನಂತೆ ಇರ್ತೇನೆ. ಇದು ಹೇಗೆ ಸಾಧ್ಯ? ತಟಸ್ಥನಾಗಿರುವಂಥದ್ದು ಹೇಗೆ ಸಾಧ್ಯ? ತಟಸ್ಥನಲ್ಲಿ ಈ ಯಾವ ಕ್ರಿಯೆ ಇರೋದಿಲ್ಲ. ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವನಿಗೂ ಕೂಡ ಉದಾಸೀನತೆ ಇದ್ದರೆ ಅವರಿಗೆ ಯಾವ ಕ್ರಿಯೆ ಮಾಡಲಿಕ್ಕಾಗಲ್ಲ. ಹೀಗಿರುವಾಗ ಇಷ್ಟೊಂದು ವಿಚಿತ್ರವಾಗಿರ್ತಕ್ಕಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ಯಾವುದೇ ಕ್ರಿಯೆ ಇಲ್ಲ, ನಿಷ್ಕ್ರಿಯವಾಗಿರುತ್ತಾನೆ, ಉದಾಸೀನಾಗಿರ್ತಾನೆ. ಇದು ಹೇಗೆ ಸಾಧ್ಯ? ಇದು ಅಸಂಭಾವಿತವಲ್ವಾ ಅಂತಂದರೆ ಅದಕ್ಕೆ ಉದಾಸೀನವಾಗಿ ಇರುವವನು ಅಂತ ಹೇಳಿಲ್ಲ, ಉದಾಸೀನವಾಗಿರ್ತೇನೆ ನಾನು ಅಂತ ಹೇಳಲಿಲ್ಲ. ಉದಾಸೀನನಂತೆ ಇರ್ತೇನೆ. ವಸ್ತುತಃ ತಟಸ್ಥ ಅಲ್ಲ, ಉದಾಸೀನನಲ್ಲ, ಉದಾಸೀನನಂತೆ, ಉದಾಸೀನನ ಸಾದೃಶ್ಯ. ಉದಾಸೀನನು ಹೇಗಿರ್ತಾನೋ ಅವನ ಸಾದೃಶ್ಯ ಅಷ್ಟೇ. ನಾನು ಕಾರ್ಯಪ್ರವೃತ್ತನೂ ಆಗಿರ್ತೇನೆ, ಯಾವುದರ ಬಗ್ಗೆಯೂ ನನಗೆ ಲೇಪ ಇರುವುದಿಲ್ಲ. ಉದಾಸೀನತೆಯ ಸ್ವತಃ ಕರ್ತೃತ್ವ ನ ಮಾಯಿಕಂ ಚೇತ್
ಕಥಂ ಉದಾಸೀನತೆಯ ವರ್ತನಂ ಇತ್ಯತಃ ಉದಾಸೀನತೆಯ ಆಸೀನಂ. ಉದಾಸೀನತೆಯ ಆಸೀನಂ ಅಂದರೆ ಉದಾಸೀನತೆಯ ಆಸೀನಂ ಅಂತ ಇಲ್ಲಿ ಹೇಳಿಲ್ಲ. ಉದಾಸೀನವದಾಸೀನಂ, ಉದಾಸೀನನಂತೆ ನಾನು ಇರ್ತೇನೆ. ಉದಾಸೀನತೆಯ ಆಸೀನಂ, ಉದಾಸೀನನಂತೆ ಇರುವವ ಅಂತ ಹೇಳದೆ ಉದಾಸೀನವತ್ ಅಂತ ಹೇಳಿತು. ಉದಾಸೀನನಂತೆ ಸಾದೃಶ್ಯ. ವಸ್ತುತಃ ಅನುದಾಸೀನ ಅಪಿ ಉದಾಸೀನ ಸದೃಶತೆಯ ವರ್ತಮಾನಮಿತ್ಯರ್ಥಃ. ವಸ್ತುತಃ ನಾನು ಉದಾಸೀನನಾಗಿ ಇರುವುದಿಲ್ಲ. ಉದಾಸೀನ ಅಂದರೆ ನಿಷ್ಕ್ರಿಯ, ನಿಷ್ಕ್ರಿಯನಾಗಿ ಇರುವುದಿಲ್ಲ. ಕಾರ್ಯಪ್ರವರ್ತನಾಗೇ ಇರ್ತೇನೆ. ಕಾರ್ಯಪ್ರವರ್ತನಾಗಿದ್ದರೂ ಕೂಡ ಉದಾಸೀನನಂತೆ, ಉದಾಸೀನನ ಸಾದೃಶ್ಯ ಅಷ್ಟೇ. ಅಂದರೆ ಉದಾಸೀನಾದವನು ಅವನ ಕರ್ತೃತ್ವ ಸ್ವಾಭಾವಿಕ. ಅವನು ಯಾವುದೋ ಒಂದು ಪ್ರಯೋಜನಪೂರ್ವಕವಾಗಿ, ಯಾವುದೋ ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ. ನಾವೆಲ್ಲ ಏನೇ ಮಾಡಿದರೂ ಕೂಡ ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನವಿಲ್ಲದೆ ನಾವು ಯಾವ ಕೆಲಸವನ್ನು ಮಾಡಲ್ಲ. ಆದರೆ ಪರಮಾತ್ಮನದ್ದು ಹಾಗಲ್ಲ. ಅವನು ಉದಾಸೀನಂತೆ ಇರ್ತಾನೆ. ಅಂದರೆ ನಿಷ್ಕ್ರಿಯನಾಗಿರ್ತಾನೆ ಅಂತ ಅರ್ಥ ಅಲ್ಲ. ಅವನಿಗೆ ಯಾವುದೇ ಅದರ ಸಂಘ ಇರುವುದಿಲ್ಲ. ಅವ ಕಾರ್ಯಪ್ರವರ್ತನಾಗಿರ್ತಾನೆ, ಅದು ಸ್ವಾಭಾವಿಕ. ಅವನ ಕಾರ್ಯ ಮಾಡುವಂಥದ್ದು ಸ್ವಾಭಾವಿಕ. ಅವನ ಕರ್ತೃತ್ವ ಅನ್ನೋದು ಸ್ವಾಭಾವಿಕ ಅಂತ ಅದರ ಅಭಿಪ್ರಾಯ. ವಸ್ತುತಃ ಅನುದಾಸೀನೋಪಿ, ವಸ್ತುತಃ ಉದಾಸೀನನಲ್ಲದೇ ಇದ್ದರೂ ಕೂಡ ಉದಾಸೀನ ಸದೃಶತೆಯ ವರ್ತಮಾನಿತ್ಯರ್ಥಃ. ಉದಾಸೀನನಂತೆ ಇರ್ತಕ್ಕಂಥವನು, ಉದಾಸೀನನಾದವನು ಅವನು ನಿಷ್ಕ್ರಿಯನಾಗಿ ಇರುವುದಿಲ್ಲ. ಅವನಿಗೆ ತನ್ನ ಕಾರ್ಯದ ಬಗ್ಗೆ ಯಾವ ಉದ್ದೇಶ ಇರುವುದಿಲ್ಲ, ಅದರ ಪ್ರಯೋಜನಾಪೇಕ್ಷೆ ಇರುವುದಿಲ್ಲ. ಸುಮ್ಮನೆ ಮಾಡಬೇಕು ಅಂತ ಮಾಡ್ತಿರ್ತಾನೆ. ಹಾಗೆ ಅಂದರೆ ಅವನಲ್ಲಿ ಆ ಕರ್ತೃತ್ವ ಸ್ವಾಭಾವಿಕ. ಅದರಂತೆ ಸ್ವಾಭಾವಿಕವಾಗಿ ನಾನು ನನ್ನ ಕಾರ್ಯವನ್ನು ಮಾಡ್ತೇನೆ ಹೊರತು ಯಾವುದೇ ಒಂದು ಫಲಾಪೇಕ್ಷೆಯಿಂದ, ಯಾವುದೋ ಒಂದು ಪ್ರಯೋಜನದಿಂದ ನಾನು ಸೃಷ್ಟಿ ಮಾಡುವುದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಅದರ ಮೇಲೆ ಪ್ರಶ್ನೆ ಬರುತ್ತೆ, ಅದು ಹೇಗೆ ಉದಾಸೀನನಾಗಿ ಇರುವುದು? ಪರಮಾತ್ಮ ಇರತಕ್ಕಂತಹ ಆ ತಾಟಸ್ಥ್ಯ, ಆ ಉದಾಸೀನ ಸಾದೃಶ್ಯ, ಉದಾಸೀನನಂತೆ ಅದು ಹೇಗೆ ಸ್ಪಷ್ಟವಾಗಲಿಲ್ಲ. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಕಿಂ ತತ್ ಸಾದೃಶ್ಯಂ, ಕಿಂ ತತ್ ಸಾದೃಶ್ಯಂ ಇತ್ಯತಃ ಉಕ್ತಂ ಅಸಕ್ತಂ ತೇಷು ಕರ್ಮಸು. ಅದನ್ನೇ ಹೇಳಿದ್ದು, ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆ ಯಾವ ಕರ್ಮಗಳಲ್ಲಿಯೂ ಏನು ಅಸಕ್ತನಾಗಿರ್ತೇವೆ. ಆ ಯಾವುದೇ ಕೆಲಸದ ಮೇಲೆ ಅಭಿಮಾನ ಇಲ್ಲ, ಮಾಡುವುದರಿಂದ ಯಾವ ಆಯಾಸ ಇಲ್ಲ, ಅದರ ಬಗ್ಗೆ ಆದರ ಇಲ್ಲ, ಅದರ ಬಗ್ಗೆ ಅಭಿಮಾನ ಇಲ್ಲ. ಆ ರೀತಿಯಲ್ಲಿ ನಾನು ಸೃಷ್ಟಿಯಾದಿ ಕರ್ಮವನ್ನು ಮಾಡ್ತಾ ಇದ್ದೀನಿ. ಆದ್ದರಿಂದ ಕರ್ಮಸು ತೇಷು ಕರ್ಮಸು, ಆ ಸೃಷ್ಟಿಯಾದಿ ಕರ್ಮಗಳಲ್ಲಿ ನಾನು ಅಸಕ್ತಂ, ಯಾವುದೇ ಶಕ್ತಿ ಉಳ್ಳವನಲ್ಲ, ಅದರಲ್ಲಿ ಆದರ ಉಳ್ಳವನಲ್ಲ, ಅದರಲ್ಲಿ ಅಭಿಮಾನ ಉಳ್ಳವನಲ್ಲ. ಆದ್ದರಿಂದ ಉದಾಸೀನ ವ್ಯಕ್ತಿ ಹಾಗೇ ಇರ್ತಾನೆ. ಉದಾಸೀನ ವ್ಯಕ್ತಿ ಅವ ಮಾಡಬೇಕು ಅಂತ ಮಾಡ್ತಾನಷ್ಟೇ. ಅದರಲ್ಲಿ ಅವನಿಗೆ ಆಸಕ್ತಿ ಇರಲ್ಲ, ಅದರಲ್ಲಿ ಅಭಿಮಾನ ಇರಲ್ಲ. ಅದನ್ನು ಮಾಡುವಂಥದ್ದು ಕರ್ತವ್ಯ, ಅದನ್ನು ನಾನು ಮಾಡಬೇಕು. ಹಾಗೆ ಅಸಕ್ತನಾಗಿ ಆ ಎಲ್ಲ ಕರ್ಮಗಳನ್ನು ನಾನು ಮಾಡ್ತೇನೆ. ತತ್ ಸಾದೃಶ್ಯಂ ಕಥಂ, ಕಿಂ ತತ್ ಸಾದೃಶ್ಯಂ, ಏನು ಸಾದೃಶ್ಯ ಅದಂದರೆ ಅಸಕ್ತಂ ತೇಷು ಕರ್ಮಸು. ಈ ಉದಾಸೀನಂತೆ ಇರ್ತೇನೆ ಅಂತಂದರೆ ಏನು ಉದಾಸೀನತೆ? ಉದಾಸೀನಸ್ಯ ಯಥಾ ಶಕ್ತಿ ನಾಸ್ತಿ ತಥಾ ಮಮಾಪಿ ತತ್ರ ಸೃಷ್ಟ್ಯಾದಿ ಕರ್ಮಣಿ ಶಕ್ತಿ ಶಬ್ದಿತಸ್ಯ ಆದರಸ್ಯ ಆಯಾಸಸ್ಯ ವಾ ಅಭಾವ ನ ನಿಬಧ್ನಂತಿ ಇತ್ಯರ್ಥಃ. ಆ ಉದಾಸೀನ ಸಾದೃಶ್ಯ, ಉದಾಸೀನವತ್ ಆಸೀನಂ, ಉದಾಸೀನಂತೆ ಇರುವುದು. ಅದು ಹೇಗೆ ಅಂತಂದರೆ ಉದಾಸೀನಾದವನಿಗೆ ಯಥಾಶಕ್ತಿ, ಉದಾಸೀನಾದವನಿಗೆ ಯಾವ ರೀತಿಯಾಗಿ ಶಕ್ತಿ, ಶಕ್ತಿ ಅಂದರೆ ಆದರ, ಆ ಆದರವು ಯಥಾ ನಾಸ್ತಿ, ಹೇಗೆ ಇರುವುದಿಲ್ವೋ ತಥಾ ಹಾಗೆ ಮಮಾಪಿ ನನಗೂ ಸಹ ತತ್ರ ಆ ಸೃಷ್ಟಿಯಾದಿ ಕರ್ಮದಲ್ಲಿ ಶಕ್ತಿ ಶಬ್ದಿತವಾದ ಅದ್ಯಾವುದು ಆದರ ಅಂದರೆ ಆದರ ಅಥವಾ ಆಯಾಸ ಅದು ನನಗೆ ಇಲ್ಲ. ಆದ್ದರಿಂದ ನದಿ ಬದ್ಧಂತಿ, ಅವುಗಳು ನನ್ನನ್ನು ಯಾವುದೇ ಬಂಧನಕ್ಕೆ ಒಳಪಡಿಸುವುದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಒಟ್ಟು ಯಾವುದೇ ಕರ್ಮವನ್ನು ಮಾಡುವಾಗ ನಾವು ಫಲವನ್ನು ಬಯಸ್ತೇವೆ, ಆಶ್ರಿತ ಮಾಡ್ತೇವೆ, ಆದರಾಭಿಮಾನಪೂರ್ವಕವಾಗಿ ಮಾಡ್ತೇವೆ, ಕಷ್ಟಪಟ್ಟು ಮಾಡ್ತೇವೆ. ಆದರೆ ಪರಮಾತ್ಮ ಯಾವುದೂ ಇಲ್ಲ. ನಾವು
ಯಾವುದೇ ಕರ್ಮವನ್ನು ಮಾಡುವಾಗ ಫಲ ಪಡೆಯಬೇಕೆಂಬ ಆಸೆಯಿಂದ ಮಾಡ್ತೇವೆ, ಅದರಲ್ಲಿ ಅಭಿಮಾನ ಇಟ್ಟು ಮಾಡ್ತೇವೆ, ತುಂಬ ಕಷ್ಟಪಡ್ತೇವೆ. ಹಾಗಾಗಿ ನಮಗೆ ಆ ಕರ್ಮಗಳ ಪುಣ್ಯ ಪಾಪಗಳ ಲೇಪ ಇರ್ತದೆ. ಆದರೆ ಪರಮಾತ್ಮನಿಗೆ ಯಾವ ಆಯಾಸ ಇಲ್ಲ. ಯಾವ ಆಯಾಸವಿಲ್ಲದೆ ಅವನು ಜಗತ್ತನ್ನು ಅನಾಯಾಸವಾಗಿ ಸೃಷ್ಟಿ ಮಾಡಬಲ್ಲ. ಮತ್ತು ಅವನು ಮಾಡತಕ್ಕಂಥ ಯಾವ ಕರ್ಮಗಳಲ್ಲಿ ಅವನಿಗೆ ಆದರವಾಗಲಿ ಅಭಿಮಾನವಾಗಲಿ ಇಲ್ಲ. ಆದ್ದರಿಂದ ಅವನಿಗೆ ಯಾವುದೇ ಪುಣ್ಯ ಪಾಪಗಳು ಅವನಿಗೆ ಲೇಪವಾಗುವುದಿಲ್ಲ, ಕರ್ಮದ ಬಂಧನವು ಅವನಿಗಿಲ್ಲ ಅಂತ ಪರಮಾತ್ಮ ಈ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡಿದರೂ ಕೂಡ ಅವನಿಗೆ ಆ ಕರ್ಮದ ಬಂಧ ಇಲ್ಲ ಅಂತ ಈ 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಈ ತರಹ ಸೃಷ್ಟಿಯನ್ನು ಮಾಡ್ತಾರಂತಾದರೆ ಒಂದು ರೀತಿ ಇದು ಪ್ರಕೃತಿಯನ್ನು ಆಧರಿಸಿಕೊಂಡು ಉಪಾದಾನವಾಗಿಟ್ಕೊಂಡು ಮಾಡ್ತಾನೆ, ಆದರೆ ಉದಾಸೀನಂತೆ ಇರ್ತಾನೆ. ಹಾಗೆ ಹೇಳಿದರೆ ನಿಷ್ಕ್ರಿಯನು ಎಂಬ ಅಭಿಪ್ರಾಯ ಮತ್ತೆ ಕಾಣ್ತದೆ ನಮಗೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಉತ್ತರ ಕೊಟ್ಟಾಗಿದೆ. ಅದನ್ನು ಇನ್ನೂ ಸ್ಪಷ್ಟಪಡಿಸ್ತಾ ಇದ್ದಾನೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾ ಅನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಮಯಾ ಅಧ್ಯಕ್ಷೇಣ, ನಾನೇ ಮಾಡ್ತೀನಿ ಅನ್ನೋದು ನಿಜ. ಅವನು ನಿಷ್ಕ್ರಿಯನಾಗಿರುವುದು, ಅವನು ಮಾಡುವುದು ನಿಜ, ಆದರೆ ಅವನು ಉದಾಸೀನಂತೆ ಇರುವುದು ನಿಜ. ಅದರ ಅರ್ಥ ಏನಂದರೆ, ಪರಮಾತ್ಮ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡುತ್ತೆ, ಆ ಪ್ರಕೃತಿ ನಿರ್ವಹಿಸ್ತಕ್ಕಂತಹ ಸೃಷ್ಟಿಯನ್ನು ಅವನು ಕಣ್ಣಾರೆ ನೋಡ್ತಾ ಇರ್ತಾನೆ. ಕಣ್ಣಾರೆ ನೋಡ್ತಾ ಪ್ರಕೃತಿಗೆ ಪ್ರೇರಕನಾಗಿದ್ದು ಈ ಪ್ರಪಂಚವನ್ನು ಆ ಪ್ರಕೃತಿ ಸೃಷ್ಟಿ ಮಾಡ್ತಾ ಇರ್ತದೆ ಪರಮಾತ್ಮನ ಅಧೀನವಾಗಿ. ಅದನ್ನು ಹೇಳ್ತಾನೆ, ಅಧ್ಯಕ್ಷೇಣಮಯ. ಅಧ್ಯಕ್ಷೇಣಮಯ, ತಾನು ನಿಷ್ಕ್ರಿಯನಾದರೆ ಉದಾಸೀನ ಅಂತ ಹೇಳ್ಬೋದು. ನಿಷ್ಕ್ರಿಯ ಅಲ್ಲ. ಆ ಉದಾಸೀನ ಶಬ್ದಕ್ಕೆ ಅರ್ಥ ಹೇಳಿದ್ದೇನು? ಅಸಕ್ತಂ ತೇಷು ಕರ್ಮಸು. ಉದಾಸೀನಂತೆ ಮಾಡ್ತಾನೆಂದರೆ ಯಾವುದೇ ಕ್ರಿಯೆಯಲ್ಲಿ ಅವನು ಶಕ್ತಿ ಇಲ್ಲದೆ ಮಾಡ್ತಾನೆ ಅಂತ. ಹಾಗಿದ್ದವನಿಗೆ ಉದಾಸೀನತಂತೆ ಇರುವುದು ಅಂತ ಹೇಳೋದು. ಈ ಉದಾಸೀನತೆಗೂ ನಿಷ್ಕ್ರಿಯತೆಗೂ ವ್ಯತ್ಯಾಸವನ್ನು ನಾವು ಹಿಂದೆ ಹೇಳಿದ್ದೇವೆ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ಅವ ತನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿ ಇದೆ, ಪ್ರಕೃತಿಯನ್ನು ಬಳಸಿಕೊಂಡು ಅವನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ನಿಷ್ಕ್ರಿಯ ಅಂತ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಎರಡು ಪ್ರಶ್ನೆ ಇದೆ. ಏನು? ಪ್ರಕೃತಿಯು ತಾನೇ ಸೃಷ್ಟಿ ಮಾಡ್ತದೆ ಅಂತಾದರೆ ಪ್ರಕೃತಿಂ ಸ್ವಾಂ ಮಾಮಿಕಾಂ ಸ್ವಾಂ, ನನ್ನ ಅಧೀನವಾಗಿರುವಂಥದ್ದು ಪ್ರಕೃತಿ, ಅದು ಸ್ವತಂತ್ರ ಅಲ್ಲ. ಹಾಗಾಗಿ ಅದು ಸ್ವತಂತ್ರ ಕರ್ತೃ ಅಲ್ಲ, ಸ್ವತಂತ್ರ ಕರ್ತೃ ನಾನೇ ಅಂತ. ಪರಮಾತ್ಮ ಸ್ವತಂತ್ರ ಕರ್ತೃ ಅಂತ. ಇನ್ನೊಂದು ಅಂಶ ಏನು ಉಂಟಿಲ್ಲಿ? ಪರಮಾತ್ಮ ನಿಷ್ಕ್ರಿಯನಾದ್ದರಿಂದ ಅವ ಕರ್ತೃ ಅಲ್ಲ. ಹಾಗಾದರೆ ಕರ್ತೃ ಯಾರು? ಪ್ರಕೃತಿ ಕರ್ತೃವೋ ಪರಮಾತ್ಮ ಕರ್ತೃವೋ? ಈ ಒಂದು ಗೊಂದಲ ಸಾಂಖ್ಯರಲ್ಲಿದೆ ಇದು. ಹಾಗಾಗಿ ಆ ಸಾಂಖ್ಯವಾದವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾನೆ ಪರಮಾತ್ಮ. ಅವರಲ್ಲಿ ಅಂದರೆ ಪ್ರಕೃತಿ ಮತ್ತು ಈ ಆತ್ಮ, ಪ್ರಕೃತಿ ಆತ್ಮ ಎರಡು ಸೇರಿದಾಗ ಸೃಷ್ಟಿಯಾಗತ್ತೆ ಅಂತ ಸಾಂಖ್ಯರು ಹೇಳ್ತಾರೆ. ಪ್ರಕೃತಿ ಜಡ, ಅದು ಪ್ರಕೃತಿ ಜಡ, ಜೀವ ಕರ್ತೃ. ಆದರೆ ಜೀವನಲ್ಲಿ ಕರ್ತೃತ್ವ ಇಲ್ಲ ಅಂತ ಹೇಳ್ತಾರೆ. ಪ್ರಕೃತಿ ಕರ್ತೃ ಅಂತ ಹೇಳ್ತಾರೆ. ಆದರೆ ಪ್ರಕೃತಿ ಜಡ, ಜಡದಲ್ಲಿ ಕರ್ತೃತ್ವ ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು
ಚೇತನಕ್ಕೆ ಕರ್ತೃತ್ವ ಇಲ್ಲ ಅಂತ. ಈ ಪಂಗುಂಧ ನ್ಯಾಯ ಅಂತ ಹೇಳ್ತಾರೆ. ಪಂಗುಂಧ ನ್ಯಾಯ, ಈ ಅಂಧ ಮತ್ತು ಪಂಗು, ಕುರುಡನಿಗೆ ಕಣ್ಣು ಕಾಣುವುದಿಲ್ಲ, ಅವನಿಗೆ ಕಾಲುಗಳಿವೆ, ನಡಿಬೋದು, ಕಾಲುಗಳಿವೆ, ಆದರೆ ಅವನಿಗೆ ನಡಿಲಿಕ್ಕೆ ದಾರಿ ಕಾಣಲ್ಲ. ಇನ್ನೊಬ್ಬ ಹೆಳವ ಇದ್ದಾನೆ, ಅವನಿಗೆ ನಡಿಲಿಕ್ಕಾಗಲ್ಲ, ಅವನಿಗೆ ಕಣ್ಣು ಕಾಣುತ್ತೆ. ಕಣ್ಣು ಕಾಣುವವನಿಗೆ ನಡಿಲಿಕ್ಕಾಗಲ್ಲ, ನಡೆಯುವವನಿಗೆ ದಾರಿ ಕಾಣಲ್ಲ. ಹಾಗಾದರೆ ಆ ಸ್ಥಿತಿ, ಪ್ರಕೃತಿ ಜಡ, ಚೇತನ ಈ ಅವನಲ್ಲಿ ಕರ್ತೃತ್ವ ಇಲ್ಲ. ಪ್ರಕೃತಿ ಜಡ, ಪ್ರಕೃತಿಯಲ್ಲಿ ಚೈತನ್ಯ ಇಲ್ಲ, ಚೇತನದಲ್ಲಿ ಕರ್ತೃತ್ವ ಇಲ್ಲ. ಹಾಗಾದರೆ ಸೃಷ್ಟಿಯಾಗುವುದು ಹೇಗೆ ಅಂದರೆ ಆ ಪ್ರಕೃತಿ ಪುರುಷರ ಸಂಯೋಗ ಆಗತ್ತೆ ಅಂತ. ಪ್ರಕೃತಿ ಪುರುಷರ ಸಂಯೋಗವಾದಾಗ, ಪ್ರಕೃತಿ ಹಾಗೂ ಪುರುಷ ಅವರಿಬ್ಬರು ಒಟ್ಟು ಸೇರಿದಾಗ ಸೃಷ್ಟಿ ಆಗತ್ತೆ ಎಂಬುದು ಸಾಂಖ್ಯರ ವಾದ. ಅದು ಹೇಗೆ ಅಂದರೆ, ಒಬ್ಬನಿಗೆ ಕಾಲಿಲ್ಲ, ಆದರೆ ಅವನಿಗೆ ಕಣ್ಣು ಕಾಣುತ್ತೆ, ದಾರಿ ಕಾಣುತ್ತೆ ಅವನಿಗೆ. ಇನ್ನೊಬ್ಬನಿಗೆ ಅವನಿಗೆ ಕಾಲಿದೆ, ಅವನಿಗೆ ಕಣ್ಣಿಲ್ಲ. ಕಾಲಿಲ್ಲದವ ನಡಿಲಿಕ್ಕೆ ಅವನಿಗೆ ಕಣ್ಣು ಕಾಣುತ್ತೆ, ಆದರೆ ಕಾಲಿಲ್ಲ, ಅದರಿಂದ ನಡಿಲಿಕ್ಕೆ ಆಗುವುದಿಲ್ಲ, ಅವನು ಪಂಗು. ಇನ್ನೊಬ್ಬ ಅಂಧ, ಕುರುಡ, ಅವನಿಗೆ ಕಾಲು ಚೆನ್ನಾಗಿವೆ, ಆದರೆ ನಡಿಲಿಕ್ಕೆ ಅವನಿಗೆ ದಾರಿ ಕಾಣುವುದಿಲ್ಲ. ಅವರಿಬ್ಬರು ಒಟ್ಟಿಗೆ ಸೇರಿದರೆ, ಒಟ್ಟಿಗೆ ಸೇರೋದಂದ್ರೆ ಏನಾಗಬೇಕು, ಆ ಕುರುಡನ ಮೇಲೆ ಈ ಹೆಳವ ಕೂತ್ಕೋಬೇಕು. ಕುರುಡನ ಮೇಲೆ ಹೆಳವ ಕೂತ್ಕೊಂಡು ಇವನಿಗೆ ಕಣ್ಣು ಕಾಣುತ್ತೆ ಅದರಿಂದ ದಾರಿ ತೋರಿಸಿದರೆ ಅವ ನಡ್ಕೊಂಡು ಹೋಗ್ತಾನೆ. ಇವನಿಗೆ ಕಾಲಿಲ್ಲ, ಆದ್ದರಿಂದ ನಡಿಲಿಕ್ಕೆ ಆಗುವುದಿಲ್ಲ, ಆದರೆ ಇವನಿಗೆ ಕಣ್ಣು ಕಾಣುತ್ತೆ. ಅವನಿಗೆ ಕಾಲಿದೆ, ಆದರೆ ಕಣ್ಣು ಕಾಣಿಸೋದಿಲ್ಲ. ಅವರಿಬ್ಬರು ಒಟ್ಟಿಗೆ ಸೇರಿದರೆ ಹೇಗೆ ಅವರು ನಡಿಬೋದು? ಹಾಗೆ ಅಂಧಪಂಗು ನ್ಯಾಯದಂತೆ ಪ್ರಕೃತಿ ಮತ್ತು ಚೇತನ ಇವೆರಡು ಒಟ್ಟಿಗೆ ಸೇರಿದಾಗ ಸೃಷ್ಟಿ ಆಗತ್ತೆ. ಅವು ಪ್ರತ್ಯೇಕವಾಗಿರುವಾಗ ಸೃಷ್ಟಿ ಆಗುವುದಿಲ್ಲ ಅಂತ ಈ ಸಾಂಖ್ಯರ ವಾದ ಏನಿದೆ ಅದನ್ನು ಇಲ್ಲಿ ಪರಮಾತ್ಮ ಅದನ್ನು ಅಲ್ಲಗಳೆದು ಸೃಷ್ಟಿ ಮಾಡುವ ಕ್ರಮ. ಪರಮಾತ್ಮ ನಿಷ್ಕ್ರಿಯ ಅಲ್ಲ, ಪರಮಾತ್ಮ ನಿಷ್ಕ್ರಿಯ. ಪರಮಾತ್ಮನಲ್ಲಿ ಚೈತನ್ಯ ಇದೆ, ಪುರುಷನಲ್ಲಿ ಚೈತನ್ಯ ಇದೆ, ಆದರೆ ಅಲ್ಲಿ ಕರ್ತೃತ್ವ ಇಲ್ಲ. ಪ್ರಕೃತಿಯಲ್ಲಿ ಕರ್ತೃತ್ವ ಇದೆ, ಆದರೆ ಚೈತನ್ಯ ಇಲ್ಲ. ಆ ಪ್ರಕೃತಿ ಪುರುಷರು ಸೇರಿದಾಗ, ಪ್ರಕೃತಿ ಪುರುಷ ಸಂಯೋಗವಾದಾಗ ಸೃಷ್ಟಿ ಆಗತ್ತೆ ಅಂತೇನು ಹೇಳ್ತಾರೆ, ಅದು ಸರಿಯಲ್ಲ. ಯಾಕಂದರೆ ಇಲ್ಲಿ ಪುರುಷನಾಗಿರತಕ್ಕಂತಹ ಪರಮಾತ್ಮ ಅವನು ಉದಾಸೀನಂತೆ ಇದ್ದರೂ ಕೂಡ ಅವ ಆ ಪ್ರಕೃತಿಯಿಂದ ಸೃಷ್ಟಿಯನ್ನು ಮಾಡಿಸ್ತಾನೆ. ಅಲ್ಲಿ ಹೆಳವ ಮತ್ತು ಕುಂಟ ಮತ್ತು ಕುರುಡ ಇಬ್ಬರು ಸೇರಬೇಕಾದರೂ ಕೂಡ ಸೇರಿಸೋನೊಬ್ಬರು ಬೇಕಾಗುತ್ತೆ ಅಲ್ವೇ? ಹಾಗೆ ಆ ಅಂಧಪಂಗು ನ್ಯಾಯದಂತೆ ಈ ಪುರುಷ ಮತ್ತು ಪ್ರಕೃತಿ ಒಟ್ಟಿಗೆ ಸೇರಿದಾಗ ಈ ಸೃಷ್ಟಿ ಆಗಲಿಕ್ಕೆ ಶುರು ಆಗತ್ತೆ ಎಂಬ ವಾದವೇ ಸರಿಯಿಲ್ಲ ಎಂಬ ವಿಚಾರವನ್ನು ಕೃಷ್ಣ ಇಲ್ಲಿ ನಿರೂಪಿಸಲಿಕ್ಕೋಸ್ಕರವಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ ಎಂಬ ಶ್ಲೋಕದಲ್ಲಿ ಅದನ್ನು ಬಹಳ ದೀರ್ಘವಾಗಿ ನಿರೂಪಣೆ ಮಾಡ್ತಾನೆ. ಆ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.